ವೀಕ್ಷಕರೇ, ಈಗ ನಾನು ಕಲಿಯೋಣ ಅಡಿಗೆಯಲ್ಲಿ ಸ್ಪೆಷಲ್ ಆಗಿ ಕೋಕೋ ಬಾದಾಮ್ ರೊಟ್ಟಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಕಲಿಬೇಕು ಅಂತ ಒಬ್ರು ಅತಿಥಿ ಬಂದಿದ್ದಾರೆ, ಅವ್ರನ್ನ ಕರೆಯೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ವೇದಾವತಿ ಅಂತ. ಓಕೆ, ಎಲ್ಲಿಂದ ಬಂದಿರೋದು? ವಿಜಯನಗರದಿಂದ ಬಂದಿರೋದು. ವಿಜಯನಗರ ಅಂದ್ರೆ ಹಂಪಿಯಿಂದನಾ? ಬೆಂಗಳೂರು ವಿಜಯನಗರ. ಓಕೆ, ಸೊ ಏನ್ ಮಾಡ್ಕೊಂಡಿದ್ದೀರಾ? ನಾನು ಬ್ಯೂಟಿಷಿಯನ್ ಆಗಿದ್ದೀನಿ ಮೇಡಮ್. ಬ್ಯೂಟಿಷಿಯನ್. ಸೊ ನಮಗೂ ಇವತ್ತು ವೀಕ್ಷಕರಿಗೆ ಎಲ್ಲರಿಗೂ ಟಿಪ್ಸ್ ಸಿಗತ್ತೆ. ಹಾ, ಖಂಡಿತ. ಸೊ ನೀವು ಬ್ಯೂಟಿಷಿಯನ್ ಆಗಿರೋದ್ರಿಂದ ನೀವು ಬ್ಯೂಟಿ ಆಗಿದ್ದೀರಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಬಟ್ ನೀವು ಮಾಡುವಂತ ಅಡಿಗೆ ಅಷ್ಟೇ ಬ್ಯೂಟಿ ಆಗಿರುತ್ತಾ? ಅನ್ಕೊಂಡಿದ್ದೆ ಬ್ಯೂಟಿ ಆಗಿದೆ ಅಂತ. ಅಲ್ಲ, ಅನ್ಕೊಂಡಿದ್ದೀನಿ ಅಲ್ಲ, ನೀವು ಮನೇಲಿ ಮಾಡ್ಕೊಟ್ಟಾಗ ಅವ್ರು ಹೇಳಿದಾರ? ಹಾಗೆ ಹೇಳಿದಾರ? ನಿಜವಾಗ್ಲು? ಓಕೆ, ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಅಡಿಗೆ ತುಂಬಾ ಇಷ್ಟಪಡ್ತಾರೆ ಎಲ್ರು. ಯಾವ ಅಡಿಗೆ ಇಷ್ಟಪಡ್ತಾರೆ? ರೊಟ್ಟಿ, ಚಪಾತಿ, ಆಮೇಲೆ ಗೀ ರೈಸು, ಪಲಾವ್, ಆ ಥರದ್ದು ತುಂಬ ಇಷ್ಟ. ಓಕೆ, ಅಂದ್ರೆ ರೊಟ್ಟಿ ಚಪಾತಿನೂ ಮಾಡ್ತೀರಾ? ರೊಟ್ಟಿ ಚಪಾತಿ ಜಾಸ್ತಿ. ಓಕೆ, ಅಂದ್ರೆ ನಿಮ್ಮ ಮನೇಲಿ ಯಾರಾದ್ರೂ ಡಯಟ್ ಮಾಡೋರು ಇದಾರಾ? ಇಲ್ಲ, ಬಟ್ ಎಲ್ಲರೂ ರೊಟ್ಟಿ ಇಷ್ಟಪಡೋದು ಜಾಸ್ತಿ. ತಟ್ಟು ಬಿಟ್ಟು ಮಾಡ್ತೀರಾ ಇಲ್ಲ ಲಟ್ಟಿಸ್ಬಿಟ್ಟು ಮಾಡ್ತೀರಾ? ತಟ್ಬಿಟ್ಟೆ ಮಾಡೋದು. ತಟ್ಬಿಟ್ಟೆ ಮಾಡ್ತೀರಾ? ಓಕೆ, ತಟ್ಬಿಟ್ಟು ಅಭ್ಯಾಸ ಇದೆ ನಿಮ್ಗೆ ರೊಟ್ಟಿನ? ಹೌದು. ಸೊ ನೈಸ್, ತುಂಬಾ ಚೆನ್ನಾಗಿ ಅಡಿಗೆ ಬರುತ್ತೆ ಅಂತ ಗೊತ್ತಾಯ್ತು ನಮ್ಗೆ. ಇವತ್ತು ನಾವು ಹೇಳ್ಕೊಡುವಂತ ಅಡಿಗೆನೂ ನೀವು ಅಷ್ಟೇ ಗಮನ ಇಟ್ಟು ಕಲಿತೀರಾ ಅಂತಾನೂ ಗೊತ್ತು. ಖಂಡಿತ. ಇವತ್ತು ನಾವು ನಿಮ್ಗೆ ರೊಟ್ಟಿ ಮಾಡೋದನ್ನೇ ಹೇಳ್ಕೊಡ್ತಾ ಇದ್ದೀವಿ. ತುಂಬಾ ಥ್ಯಾಂಕ್ಸ್. ಏನ್ರಿ ಥ್ಯಾಂಕ್ಸ್ ಹೇಳ್ತೀರಾ? ಹೋಗಿ ನನ್ಗೆ ಗೊತ್ತಿದೆ ಅಂತ ಹೇಳ್ಬೇಕು ನೀವು. ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಮಾಮೂಲಿ ರೊಟ್ಟಿಗಿಂತ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ನಿಮ್ಗೆ ವೀಕ್ಷಕರಿಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಇಲ್ಲಿ ರೊಟ್ಟಿ ಅಂದ್ರೂ ಆದ್ರೆ ಮಾಮೂಲಿ ರೊಟ್ಟಿ ಇರಲ್ಲ, ಸ್ಪೆಷಲ್ ಏನೋ ಇದ್ದತ್ತೆ ಅಂತ. ಖಂಡಿತವಾಗ್ಲೂ ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇರೋದು ನಾನು ಕೋಕೋ ಬಾದಾಮ್ ರೊಟ್ಟಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಬನ್ನಿ ಹಾಗಾದ್ರೆ ಈ ಅಡಿಗೆಗೆ ಏನೇನ್ ಬೇಕು ಅಂತ ನೋಡೋಣ. ಚಿಗ್ರೆ, ಕೋಕೋ ಬಾದಾಮ್ ರೊಟ್ಟಿಗೆ ಏನೇನ್ ಪದಾರ್ಥ ಬೇಕು ಅಂತ ನೋಡೋಣ. ಅಕ್ಕಿ ಹಿಟ್ಟು, ಮೈ ಹಿಟ್ಟು, ಕೋಕೋ ಪೌಡರ್, ಸಕ್ಕರೆ, ತೆಂಗಿನ ತುರಿ, ಏಲಕ್ಕಿ ಪುಡಿ, ತುಪ್ಪ, ಬಾದಾಮಿ ಪುಡಿ, ಗೋಡಂಬಿ, ಬಿಳಿ ಎಳ್ಳು, ಶೇಂಗಾ ಪುಡಿ. ಓಕೆ, ಈಗ ಅಡಿಗೆ ಹೇಗ್ ಮಾಡ್ಬೇಕು ಅಂತ ಹೇಳ್ತೀನಿ. ಓಕೆ, ಬನ್ನಿ. ಫಸ್ಟು ಬೌಲ್ಗೆ ಕೋಕೋ ಪೌಡರ್ ಹಾಕಿ. ಪೂರ್ತಿ ಹಾಕ್ಬಿಡ್ಲಾ? ಬೇಡ ಬೇಡ, ಸ್ಪೂನ್ ತಗೊಳ್ಳಿ. ಇಷ್ಟು ಹಾಕ್ಬಿಟ್ಟೆ ಅಂದ್ರೆ ಸ್ವಲ್ಪ ಕಹಿ ಆಗತ್ತೆ. ಅದಕ್ಕೆ 1 ಸ್ಪೂನು ಇಲ್ಲ ಅಂದ್ರೆ 2 ಸ್ಪೂನ್ ಹಾಕ್ಬೋದು. ತೆಂಗಿನ ತುರಿ, ಕೋಕೋ ಪೌಡರ್ ಬೇರೆ ಯಾವ್ದಕ್ಕೆ ಬಳಸ್ತಾರೆ ಗೊತ್ತಾ ನಿಮ್ಗೆ? ಐಸ್ ಕ್ರೀಮ್ಸ್ ಮಾಡ್ತಾರೆ, ಹಾಗೆ ಬಿಸ್ಕೆಟ್ಸ್ಗೂ ಕೂಡ ಬಳಸ್ತಾರೆ. ಈಗ ಸ್ವಲ್ಪ ಏಲಕ್ಕಿ ಪೌಡ್ರು, ಬಾದಾಮ್ ಪೌಡರ್ನ ಇಷ್ಟು ಹಾಕಿ. ಓಕೆ, ಈಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ. ಹಿಟ್ಟು ಇವಾಗಲೇ ಹಾಕೋದು ಬೇಡವಾ? ಇಲ್ಲ ಇಲ್ಲ, ಸ್ವಲ್ಪ ಜಾಸ್ತಿನೇ ನೀರು ಹಾಕಿ. ಓಕೆ, ಸಾಕು. ಸಕ್ಕರೆನೂ ಹಾಕಿ. ಈಗ ಸಕ್ಕರೆ 4 ಸ್ಪೂನ್ ಹಾಕ. 4ರಿಂದ 5 ಸ್ಪೂನ್ ಅಷ್ಟು ಆಗುತ್ತೆ. ನಿಮಗೆ ಸ್ವೀಟ್ ಇಷ್ಟನಾ? ಇಲ್ಲ, ಅಷ್ಟೊಂದು ಸ್ವೀಟ್ ಇಷ್ಟ ಆಗಲ್ಲ. ಹಾಗಾದ್ರೆ 4 ಸ್ಪೂನ್ ಹಾಕಿ. ನಿಮ್ಮ ಮನೇಲಿ ಯಾರಿಗಾದ್ರೂ ಸ್ವೀಟ್ ತುಂಬಾ ಇಷ್ಟ ಅಂದ್ರೆ 5 ಸ್ಪೂನ್ ಹಾಕಿ. ನಿಮಗೆ ತುಂಬಾ ಇಷ್ಟನಾ? ಖಂಡಿತವಾಗ್ಲು. ಹಂಗಾರೆ ನಿಮಗೋಸ್ಕರ ಮಾಡ್ತಿದ್ದೀನಿ ಜಾಸ್ತಿ. ಓಕೆ ಓಕೆ. ಈಗ ನೀರ್ ಜಾಸ್ತಿ ಹಾಕಿರೋದ್ರಿಂದ ಚೆನ್ನಾಗಿ ಕಲಿಸಿದಾಗ ಸಕ್ಕರೆ ಎಲ್ಲ ಕರಗ್ಬಿಡುತ್ತೆ. ಅದಕ್ಕೋಸ್ಕರನೇ ಫಸ್ಟ್ ನಾನು ಹಿಟ್ಟನ್ನ ಹಾಕಿಸ್ಲಿಲ್ಲ. ನೀರ್ ಹಾಕಿಸ್ಬಿಟ್ಟು ಕಲಿಸ್ತಾ ಇದ್ದೆ. ಇನ್ನು ನೀವು ಹೇಳಿ ನಮ್ಗೆ ಟಿಪ್ಸ್ ಹೇಳಿ. ನಾನಂತೂ ಅರ್ಧ ಅಡಿಗೆ ಹೇಳ್ಕೊಟ್ಟಿದ್ದಾಯ್ತು. ಟಿಪ್ಸ್ ಅಂದ್ರೆ ಇವಾಗ ಚಳಿಗಾಲ ಅಲ್ವಾ, ಇಂಪಾರ್ಟೆಂಟ್ ಆಗಿ ತುಂಬಾ ಡ್ರೈ ಆಗಿಬಿಡುತ್ತೆ ಸ್ಕಿನ್ನು. ಏನಾದ್ರು ಹಚ್ಚಿದ್ರೆ ಎಲ್ಲ ಪ್ಯಾಚ್ ಆಗುತ್ತೆ. ಸೊ ನೀವು ಮೇಕಪ್ ಮಾಡೋಕ್ಕಿಂತ ಮುಂಚೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ಪೂನ್ ಜೇನುತುಕ್ಕೆ, ಒಂದು ಸ್ವಲ್ಪ ಹಾಲಿನ ಕೆನೆ ಹಾಕಿಬಿಟ್ಟು ಒಂದೇ 1 ಡ್ರಾಪ್ ನಿಂಬೆಹಣ್ಣು ಹಾಕಿದ್ರೆ ಹಾಕ್ಬಿಟ್ಟು ಅದನ್ನ ಹಚ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಾಗುತ್ತೆ ಸ್ಕಿನ್. ಅದು ರೆಗ್ಯುಲರ್ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಆ ಥರ ಪ್ಯಾಚಿ ಆಗಲ್ಲ ಸ್ಕಿನ್. ಮತ್ತೆ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಹಾಲಿನ ಕೆನೆ ಮತ್ತೆ ಅರಿಶಿನ 2 ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಕೆಲವರು ಕಪ್ಪಾಗ್ತೀವಿ ಅಂತ ಹೇಳ್ತಾರೆ, ಹಾಗೆ ಪಿಂಪಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲ, ಕೆಲವರಿಗೆ ಅರಿಶಿನ ಆಗ್ಬರಲ್ಲ. ಮತ್ತೆ ಚಳಿಗಾಲದಲ್ಲಿ ಸ್ವಲ್ಪ ಅದು ಡ್ರೈ ಮಾಡ್ಬಿಡುತ್ತೆ,
Okay, okay. ಅರಿಶಿನ ಕೆಲವರು ಆಯಿಲಿ ಸ್ಕಿನ್ನರ್ ಯೂಸ್ ಮಾಡ್ಬೋದು, ಡ್ರೈ ಸ್ಕಿನ್ ಅವರು ಅರಿಶಿನ ಯೂಸ್ ಮಾಡಬಾರ್ದು. ಮತ್ತೆ ಈಗ ಟೀಟೋನ್ ಸ್ಕಿನ್ ಇರುತ್ತಲ್ಲ, ಅವ್ರು ಏನ್ ಮಾಡ್ಬೇಕು? ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ಜೇನುತುಪ್ಪ ಮತ್ತೆ ಹಾಲಿನ ಕೆನೆ ಮತ್ತೆ ನಿಂಬೆಹಣ್ಣು ಹಾಕಿದ್ರೆ ಸಾಕತ್ತೆ. ಎಲ್ಲ ಸ್ಕಿನ್ ಅವ್ರಿಗೂ ಸೂಟ್ ಆಗುತ್ತೆ. ಇದು ಅರಿಶಿನ ತುಂಬಾ ಡ್ರೈ ಬಿಡುತ್ತೆ. ಡೈಲಿ ಒನ್ ಟೈಮ್ ಮಾಡೋದಾ? ಮಾಡ್ಬೋದು ಅಟ್ಲೀಸ್ಟ್. ಮತ್ತೆ ಇಲ್ಲ ಹೊರಗಡೆ ತುಂಬಾ ಹೊರಗಡೆ ಓಡಾಡಿ ಬಂದಾಗ್ಲೂ ಸುತ್ತ ಮಾಡಿದ್ರೆ ಆಕ್ಚುಲಿ ಕ್ಲೀನ್ ಆಗುತ್ತೆ ಸ್ಕಿನ್. ನೀವು ಕೂಡ ಹಾಗೆ ಮಾಡ್ತೀರಿ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ ಇವತ್ತು. ಥ್ಯಾಂಕ್ ಯು. ಮೇಕಪ್ ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ನೋಡಿ ಸಕ್ಕರೆ ಕರಗಲ್ವಾ? ಈಗ ಇದಕ್ಕೆ ಹಿಡಿಸೋ ಅಷ್ಟು ಹಿಟ್ಟನ್ನ ಹಾಕ್ಬೇಕು. ಫಸ್ಟ್ ಅಕ್ಕಿ ಹಿಟ್ಟು ತಗೊಳ್ಳಿ, ಕೊಡಿ ಹಾಕ್ಬಿಡಿ. ಅಕ್ಕಿ ಹಿಟ್ಟಿನ ಪ್ರಮಾಣ ಜಾಸ್ತಿ ಇರಬೇಕು. ಜೊತೆಗೆ ಮೈದಾ ಹಿಟ್ಟು ಕೂಡ ಹಾಕಬೇಕು. ಇದು ನಾವು ರೊಟ್ಟಿ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಹರಿದ್ ಬಿಡುತ್ತಲ್ವಾ? ಹೌದು. ಸೊ ಆ ಥರ ಆಗಬಾರ್ದು ಅನ್ನೋದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನ ಬಳಸ್ತಾ ಇರೋದು. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ಬೇಗ ಬೇಗ ರೊಟ್ಟಿ ಮಾಡಿ ಬೇಗ ಹಂಚಿಕೆ ಹಾಕಿ ಇಟ್ಬಿಡ್ತೀನಿ. ಈಗ ನಿಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಿರ್ತಾರೆ, ಇಲ್ಲ ನಿಮ್ ರಿಲೇಷನ್ ಆಗ್ಲಿ, ಅವ್ರು ಬಂದಾಗ ನೀವು ಈ ತರದ್ದು ರೊಟ್ಟಿ ಮಾಡಿ ಕೊಟ್ಬಿಡ್ಬೇಕು. ಫಸ್ಟ್ ಹೇಳ್ಬಾರ್ದು ನೀವು ಯಾವ್ದಿಂದ ಮಾಡಿದೀವಿ ಅಂತ. ಬಟ್ ಮಾಡ್ಕೊಟ್ಟಾಗ ಅವ್ರು ಏನ್ ತಿಳಿತಾರೆ ಅಂದ್ರೆ ರಾಗಿ ರೊಟ್ಟಿ ಅಂತ. ಬಟ್ ಅವ್ರು ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇದು ಡಿಫ್ರೆಂಟ್ ಆಗಿರೋಂತ ಟೇಸ್ಟಿ ಆಗಿರೋಂತ ರೊಟ್ಟಿ ಅಂತ. ಹೌದು. ಮೇಲೆ ಸ್ವಲ್ಪ ಎಳ್ಳು ಹಾಕ್ಬೇಕು, ಬಿಳಿ ಎಳ್ಳು. ಓಕೆ, ಬಿಡೋಣ. ಪ್ರೆಸ್ ಮಾಡಿ. ಇದ್ರ ಮೇಲೆ ಹಾಕ್ಬೋದಲ್ವಾ? ಓ ಡೆಫಿನೆಟ್ಲಿ. ಸೊ ಫೈನಲಿ ಕೋಕೋ ಬಾದಾಮ್ ರೊಟ್ಟಿ ರೆಡಿ ಆಯ್ತು. ಈಗ ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಕೋಕೋ ಪೌಡರ್ ಬಾದಾಮಿ ರೊಟ್ಟಿ ಮಾಡುವ ವಿಧಾನ: ಒಂದು ಗ್ಲಾಸ್ ಬೌಲ್ನಲ್ಲಿ 2 ಸ್ಪೂನ್ ಕೋಕೋ ಪೌಡರ್, 1 ಸ್ಪೂನ್ ತೆಂಗಿನ ತುರಿ, ಅರ್ಧ ಸ್ಪೂನ್ ಏಲಕ್ಕಿ ಪುಡಿ, ಅರ್ಧ ಕಪ್ ಬಾದಾಮಿ ಪುಡಿ, ನೀರು, 4 ರಿಂದ 5 ಸ್ಪೂನ್ ಸಕ್ಕರೆ, 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿಕೊಂಡು ಕಣಕವನ್ನು ರೆಡಿ ಮಾಡಿಕೊಳ್ಳಿ. ಈ ಕಣಕವನ್ನು ಲಟ್ಟಿಸಿಕೊಂಡು ಬಿಳಿ ಎಳ್ಳನ್ನು ಹಾಕಿ ಕಾಯ್ದ ತವಾದ ಮೇಲೆ ಹಾಕಿ 2 ಬದಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಬಿಸಿ ಬಿಸಿಯ ಕೋಕೋ ಪೌಡರ್ ಬಾದಾಮಿ ರೊಟ್ಟಿಯನ್ನು ತಿನ್ನಲು ಕೊಡಿ.